ಪಂಚಮಸಾಲಿಯ ಎರಡು ಪೀಠಗಳು, ಒಂದು ಕೂಡಲ ಸಂಗಮ ಪೀಠ, ಮತ್ತೊಂದು ಹರಿಹರದಲ್ಲಿರುವಂಥ ಪಂಚಮಸಾಲಿ ಪೀಠ. ಎರಡೂ ಕಡೆನೂ ಕೂಡ ದೊಡ್ಡ ಮಟ್ಟದಲ್ಲಿ ಗೊಂದಲ. ಟ್ರಸ್ಟಿಗಳದ್ದೇ ಒಂದು ನಿರ್ಧಾರ ಆದರೆ ಅಲ್ಲಿರುವಂಥ ಸ್ವಾಮೀಜಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರುಗಳ ಪರವಾಗಿನೂ ಕೂಡ ಕೆಲವರು ನಿಂತ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಹೈಡ್ರಾಮಾಗಳೇ ಸೃಷ್ಟಿಯಾಗ್ತದೆ. ಈಗ ಹರಿಹರ ಪಂಚಮಸಾಲಿ ಪೀಠದ ಸರದಿ ನೋಡಿದ್ವಿ. ನಿನ್ನೆ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಯಿತು. ಅದಾದ್ಮೇಲೆ ತಳ್ಳಾಟ, ನೂಕಾಟ, ಏನೇನೋ ಆಗೋದ್ವು. ಅಲ್ಲಿ ವಚನಾನಂದ ಶ್ರೀಗಳ ಪದಚ್ಯುತಿಗೆ ಒತ್ತಡವನ್ನು ಹಾಕಲಾಗ್ತದೆ. ಟ್ರಸ್ಟಿಗಳು ಉಚ್ಚಾಟನೆಯನ್ನು ಕೂಡ ಮಾಡಿದ್ರು. ವಚನಾನಂದ ಶ್ರೀ ವಿಚಾರದಲ್ಲಿ ಕೆಲವು ಭಕ್ತರು ನಿಂತ್ಕೊಂಡಿದ್ದಾರೆ. ಆ ಭಕ್ತರಲ್ಲೂ ಕೂಡ ಡಿವೈಡ್ ಇದೆ. ಎಲ್ಲ ಭಕ್ತರು ವಚನಾನಂದ ಶ್ರೀ ಪರವಾಗಿ ನಿಂತ್ಕೊಂಡಿಲ್ಲ. ಕೆಲವು ಭಕ್ತರು ಅವ್ರು ಹೋಗ್ಬೇಕು ಅಂತ ಹೇಳ್ತಾ ಇದ್ರೆ, ಇನ್ನ ಕೆಲವು ಭಕ್ತರು ಇಲ್ಲ ಅವ್ರು ಇರಬೇಕು ಅಂತ. ಸೊ ಹೀಗಾಗಿ ಒಂದು ಭಕ್ತರ ಟೀಮ್ ವರ್ಸಸ್ ಟ್ರಸ್ಟ್ ನಡುವೆ ಅಲ್ಲಿ ಜಿದ್ದಾಜಿದ್ದಿ ನಡೀತಾ ಇದೆ. ಶ್ರೀಗಳ ಪದಚ್ಯುತಿ ಬೇಡ ಅಂತ ಹೇಳ್ತಾ ಇದ್ದಾರೆ ಮಠದ ಕೆಲವು ಭಕ್ತರು. ಮಠ ಬಿಟ್ಟು ಹೋಗಬೇಡಿ ಅಂತ ಕೆಲವು ಭಕ್ತರು ಹಠವನ್ನ ಹಿಡಿದಿದ್ದಾರೆ. ಅದರಲ್ಲೂ ಒಂದು ಗುಂಪು ಮಠದಲ್ಲೇ ಇರಿ, ನಮ್ಮ ಬೆಂಬಲ ಇದೆ ಅಂತ ಒಂದು ಗುಂಪು ವಚನಾನಂದ ಶ್ರೀಗಳಿಗೆ ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಟ್ರಸ್ಟ್ನವರೇ ಸರಿ ಇಲ್ಲ, ಹಣ ನುಂಗಿದ್ದಾರೆ ಎಂಬ ಆರೋಪವನ್ನ ಮಾಡಲಾಗ್ತಾ ಇದೆ. 5 ವರ್ಷಗಳಿಂದ ಟ್ರಸ್ಟಿಗಳು ಯಾಕೆ ಬದಲಾವಣೆ ಆಗಿಲ್ಲ, ಟ್ರಸ್ಟಿಗಳಿಂದಲೇ ವಂಚನೆ ಅಂತ ಶ್ರೀಗಳು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಭಕ್ತರು ಕೆಲವೊಂದು ಗುಂಪು ಇದೆಯಲ್ಲ, ಅಲ್ಲಿ ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಟ್ರಸ್ಟಿಗಳನ್ನೇ ಹೊರ ಹಾಕಲಿಕ್ಕೆ ತೀರ್ಮಾನಿಸಿರುವಂಥದ್ದು ಒಂದು ಮಠದ ಭಕ್ತರ ಗುಂಪು. ಹೊಸ ಟ್ರಸ್ಟಿಗಳ ನೇಮಕಕ್ಕೆ ಒಂದು ಗುಂಪು ಮುಂದಾಗ್ತಾ ಇದೆ. ಶ್ವಾಸಗುರು ಸೇಫ್ ಆಗೋದು ಗ್ಯಾರಂಟಿನ ಗೊತ್ತಿಲ್ಲ, ಅದೇನು ಕೂಡ ತೀರ್ಮಾನ ಆಗಬೇಕು. ಕಳೆದ 18 ವರ್ಷಗಳಿಂದ ಮಠಕ್ಕೆ ಬಂದಿರಲಿಲ್ಲ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವರು ಶ್ವಾಸಗುರು ವಚನಾನಂದ ಶ್ರೀ ಪರವಾಗಿ ನಿಂತ್ಕೊಂಡಿದ್ದಾರೆ. ಅವರೊಂದು ಟೀಮನ್ನು ಕರ್ಕೊಂಬಂದಿದ್ರು, ಅವರು ನಿಂತ್ಕೊಂಡಿರುವಂಥದ್ದು ವಚನಾನಂದ ಶ್ರೀ ಪರವಾಗಿ. ಇನ್ನೊಂದು ಟ್ರಸ್ಟಿಗಳು, ಮತ್ತೊಂದು ಭಕ್ತರ ಗುಂಪು ವಚನಾನಂದ ಶ್ರೀಗಳನ್ನು ಕಿತ್ತಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಅಸಮಾಧಾನ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಹರಿಹರ ಪಂಚಮಸಾಲಿ ಪೀಠದಲ್ಲಿ ದೊಡ್ಡ ಹೈಡ್ರಾಮವೇ ಏರ್ಪಟ್ಟಿತ್ತು. ನಿನ್ನೆ ದೊಡ್ಡ ಮಟ್ಟದಲ್ಲಿ ಗೊಂದಲ ಕೂಡ ಇತ್ತು, ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿತ್ತು. ಫೈನಲಿ ಈಗ ವಚನಾನಂದ ಶ್ರೀಗಳ ಪರವಾಗಿ ಒಂದು ಭಕ್ತರ ಗುಂಪು ನಿಂತ್ಕೊಂಡಿದೆ. ಟ್ರಸ್ಟಿಗಳನ್ನೇ ಬದಲಾವಣೆ ಮಾಡಬೇಕು ಅನ್ನುವಂಥ ಆಗ್ರಹ ಏನಾಗ್ತಾ ಇದೆ ಈಗ? ಅಟ್ ಪ್ರೆಸೆಂಟ್ ಸಿಚುಯೇಷನ್ ಹೇಗಿದೆ? ಎಸ್ ಪೃಥ್ವಿರಾಜ್, ಏನು ನಿನ್ನೆ ದೊಡ್ಡ ಹೈಡ್ರಾಮಾನ ನಡೆದೋಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಟ್ರಸ್ಟ್, ಮತ್ತೊಂದು ಕಡೆ ಏನು ಮಠದ ಭಕ್ತರು. ಈ ಪಂಚಮಸಾಲಿ ವೀರಶೈವ ಮಠದಿಂದ ಈಗಾಗಲೇ ಏನು ವಚನಾನಂದ ಶ್ರೀಗಳನ್ನ ಟ್ರಸ್ಟಿ ಅವರು ಈಗಾಗಲೇ ಉಚ್ಚಾಟನೆ ಮಾಡಲಾಗಿದೆ. ಅಂದ್ರೆ ಅವರು ಮಠದಿಂದ ಹೊರಗೆ ಹೋಗ್ಬೇಕು ಅಂತ ಹೇಳಿ ಅವರು ಕೂಡ ಏನು ಅವ್ರು ಇರ್ತಕ್ಕಂತಹ ಕೊಠಡಿಗೆ ಒಂದು ನೋಟಿಸ್ ಅನ್ನು ಕೂಡ ಅಂಟಿಸಿ ಹೋಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ನಾವು ಈ ಹಿಂದೆನೆ ಕೂಡ ಸಾಕಷ್ಟು ಬಾರಿ ಹೇಳಿದ್ವಿ, ನಾವು ಶ್ವಾಸ ಕೇಂದ್ರ ಹಾಗೂ ಮತ್ತು ಈ ಮಠ ಎರಡೂ ಕೂಡ ನೀವು ನಡೆಸ್ಕೊಂಡು ಹೋಗಕ್ ಆಗಲ್ಲ, ಯಾವ್ದಾದ್ರು ಒಂದನ್ನ ಮಾಡಿ ಅಂತ ಈ ಹಿಂದೆನೆ ಕೂಡ ಸಾಕಷ್ಟು ಬಾರಿ ನಾವು ಹೇಳ್ಕೊಂತ ಬಂದಿದ್ವಿ ವಚನಾನಂದ ಶ್ರೀಗಳಿಗೆ. ಆದ್ರೆ ಅವ್ರು ಯಾವುದೇ ರೀತಿ ತಲೆ ಕೆಡ್ಸ್ಕೊಂತ ಇರ್ಲಿಲ್ಲ ಅಂತ ಹೇಳಿ ಟ್ರಸ್ಟಿಗಳು ಹೇಳ್ತಿರೋದು. ಅದಲ್ಲೇ ಕೂಡ ಇನ್ನು ಸಾಕಷ್ಟು ಆರೋಪಗಳನ್ನ ಸ್ವಾಮೀಜಿ ವಿರುದ್ಧ ಟ್ರಸ್ಟಿ ಅವ್ರು ಮಾಡ್ತಿರುವಂತದ್ದು. ಒಂದು 12 ಪುಟಗಳ ಒಂದು ದೂರನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ದೂರ ಕೊಡ್ಲಿಕ್ಕೆ ಈಗ ಟ್ರಸ್ಟಿ ಅವ್ರು ರೆಡಿ ಮಾಡಿ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಏನಂದ್ರೆ ಇವರು ಫಾರಿನ್ಗೆ ಹೋಗ್ತಾರೆ, ಹೋದ್ರೆ ತಿಂಗಳ ಗಂಟ್ಲೆ ಹೋಗ್ತಾರೆ, ಇಲ್ಲಿ ಸಮಾಜದ ಅಭಿವೃದ್ಧಿ ಆಗ್ತಾ ಇಲ್ಲ, ಇವ್ರು ಹೋದ್ರೆ ತಿಂಗಳ ಗಂಟ್ಲೆ ಆ ಕಡೆ ಹೋಗ್ತಾರೆ, ಬಿಟ್ರೆ ಒಂದು 15 ದಿನ ಗಂಟ್ಲೆ ಬೆಂಗಳೂರಲ್ಲೇ ಇರ್ತಾರೆ, ಅದು ಶ್ವಾಸ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ, ಅಲ್ಲೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗಾಗಿ ಇಲ್ಲಿ ಮಠವನ್ನ ಕಟ್ಲಿಕ್ಕೆ, ಯಾಕಂದ್ರೆ ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಬೆಳೆಸಬೇಕು, ಕಾಲೇಜುಗಳನ್ನ ತರಬೇಕು, ಏನು ನಮ್ಮ ಸಮುದಾಯವನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ನಾವು ಇವ್ರನ್ನ ಕರ್ಕೊಂಡ್ ಬಂದಿದೀವಿ. ಆದ್ರೆ ಇವರು ಈ ರೀತಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದಲ್ಲದೆ ಕೂಡ ಕೆಲವೊಂದಿಷ್ಟು ಹಣ ಕೂಡ ದುರುಪಯೋಗ ಇದೆ. ಅದು ಎಲ್ಲಾ ಖರ್ಚುಗಳನ್ನು ಫಾರಿನ್ಗೆ ಹೋದ್ರು ಕೂಡ ಇಲ್ಲಿಯ ಹಣವನ್ನೇ ಇವರು ವಿನಿಯೋಗ ಮಾಡ್ತಿದ್ರು ಅಂತ ಹೇಳಿ ಕೆಲವೊಂದಿಷ್ಟು ಆರೋಪಗಳನ್ನ ಟ್ರಸ್ಟಿ ಅವ್ರು ಮಾಡ್ತಿರುವಂತ ಸ್ವಾಮೀಜಿ ವಿರುದ್ಧ. ಆದ್ರೆ ಸ್ವಾಮೀಜಿಗೆ ಬೆಂಬಲವಾಗಿ ಈಗ ಕೆಲವೊಂದಿಷ್ಟು ಭಕ್ತರು ಮತ್ತು ಮಾಜಿ ಶಾಸಕರುಗಳು ಸೇರಿದಂತೆ ಈಗ ಅವರ ಸ್ವಾಮೀಜಿ ಬೆಂಬಲಕ್ಕೆ ನಿಂತಿರುವಂತದ್ದು. ಏನು ಸಾಕಷ್ಟು ಆರೋಪಗಳು ಕೇಳಿ ಬಂದಿರೋದು ಎಲ್ಲವೂ ಕೂಡ ಈ ಟ್ರಸ್ಟಿ ಅವರಿಂದನೇ ಆಗಿರುವಂತದ್ದು. ಏನು 15 ಕೋಟಿಗೂ ಅಧಿಕ ಹಣ ಏನು ಸರ್ಕಾರದಿಂದ ಅನುದಾನ ಬಂದಿತ್ತು ಮಠ ಕಟ್ಲಿಕ್ಕೆ ಅಂತ ಹೇಳಿ, ಅದರಲ್ಲಿ ಕೆಲವೊಂದಿಷ್ಟು ಅರ್ಧಕ್ಕೆ ಕಾಮಗಾರಿಗಳು ನಿಂತಿವೆ. ಹಾಗಾಗಿ ಎಲ್ಲವನ್ನು ಹಣವನ್ನು ಅವರ ಸ್ವಂತ ವೈಯಕ್ತಿಕವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಟ್ರಸ್ಟಿ ಅವರು ಎಲ್ಲರೂ ಕೂಡ ಹಂಚಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಗಂಭೀರ ಆರೋಪಗಳನ್ನ ಭಕ್ತರು ಮಾಡ್ತಿರುವಂತದ್ದು. ಈಗಾಗಲೇ ಏನು ಭಕ್ತರು ಹೇಳುವಂತದ್ದು, ಈಗ ಯಾವುದೇ ಕಾರಣಕ್ಕೂ ನೀವು ಮಠ ಬಿಟ್ಟು ಹೋಗಬಾರ್ದು, ನೀವು ನಮ್ಮ ಜೊತೆಲೆ ಕೊನೆಯವರೆಗೂ ಇರಬೇಕು. ಯಾಕಂದ್ರೆ ಹಿಂದೆ ಆಗಿರೋದೆಲ್ಲ ಮರೆತು ಬಿಡ್ಬೇಕು. ಯಾಕಂದ್ರೆ ಹಿಂದೆ ಕೂಡ ಸ್ವಾಮೀಜಿ ಕೂಡ ಅವರ ಜೊತೆ ಬೆಂಬಲವಾಗಿ ನಿಂತು ಅವರಿಗೆ ಒಂದಿಷ್ಟು ಸಹಕಾರಗಳನ್ನ ಮಾಡಿದ್ರೆ, ಈಗ ಅದೆಲ್ಲ ಕೂಡ ಬಿಡಬೇಕು. ಈಗ ಕರೆಕ್ಟ್ ಆಗಿ ಏನು ಮಠದ ಭಕ್ತರ ಜೊತೆ ನೀವು ಇರಬೇಕು, ಹಾಗಾಗಿ ನಾವು ನಿಮ್ ಜೊತೆ ಬೆಂಬಲ ಕೊಡ್ತೀವಿ, ನೀವು ಕೂಡ ಕೊನೆಯವರೆಗೂ ಇಲ್ಲೇ ಇರಬೇಕು. ಶ್ರೀಗಳು ಈಗ ಟ್ರಸ್ಟಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಅವರೇ ನುಂಗಿದ್ದಾರೆ ಅಂತ. 5 ವರ್ಷಗಳಿಂದ ಈ ರೀತಿಯ ಆಗ್ತಾ ಇದೆ ಅಂತ. ಮುಂಚೆನೆ ಆರೋಪ ಮಾಡಕ್ಕೇನು? ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ವಚನಾನಂದ ಶ್ರೀಗಳು. ಮತ್ತೊಂದ್ ಕಡೆ ಟ್ರಸ್ಟಿಗಳನ್ನೇ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಕೇಳಿ ಬರ್ತಾ ಇದೆಯಲ್ಲ, ಯಾರ ಕೈಲಿ ಸಾಧ್ಯ, ಅದನ್ನ ಯಾರು ಬದಲಾವಣೆ ಮಾಡಬಹುದು? ಅದಕ್ಕೆ ಏನಾದರೂ ಕಾನೂನಲ್ಲಿ ಉಲ್ಲೇಖ ಇರುವಂತದ್ರ ಬಗ್ಗೆ, ಬೈಲಾದಲ್ಲಿ ಇರುವಂತದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸಂಜಯ್?
ಎಸ್ ಪೃಥ್ವಿರಾಜ್, ಏನಂದ್ರೆ ಈಗಾಗಲೇ ಸ್ವಾಮೀಜಿ ಅವರು ಏನು ಇಷ್ಟೊಂದು ದಿನಗಳ ಕಾಲ ಏನು ಅದೇ ಟ್ರಸ್ಟಿ ಅವ್ರ ಜೊತೆ ಹೊಂದಾಣಿಕೆಯಲ್ಲಿ ಇದ್ರು. ಹಾಗಾಗಿ ಎಲ್ಲರೂ ಕೂಡ ಬೆಂಬಲ ಅವರಿಗೆ ಸೂಚಿಸಿದ್ರು. ಅದು ಸ್ವಾಮೀಜಿ ಕೂಡ ಅವ್ರ ಜೊತೆ ಚೆನ್ನಾಗಿದ್ರು. ಆದ್ರೆ ಈಗ ಏನು ಅವರ ಈ ಟ್ರಸ್ಟಿ ಮತ್ತೆ ಸ್ವಾಮೀಜಿ ಮಧ್ಯೆ ಏನು ವೈಮನಸ್ಸು ಬಂದಿದೆಯೋ ಅದು ಅವರ ಇಂಟರ್ನಲ್ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಸದ್ಯಕ್ಕೆ ಏನು ಮಾಹಿತಿ ಹೊರಗೆ ಬಂದಿಲ್ಲ. ಈ ಭಕ್ತರು ಹೇಳುವಂತದ್ದು, ಇಷ್ಟೊಂದು ದಿನ ನೀವು ಅವ್ರ ಜೊತೆ ಚೆನ್ನಾಗಿದ್ರಿ, ಅವಾಗ್ಲೇ ಬಹಿರಂಗ ಪಡಿಸಬಹುದು ಇವ್ರು ಹಣವನ್ನ ನುಂಗ್ ಹಾಕ್ತಾ ಇದಾರೆ ಅಂತ ನೀವು ಒಂದು ಮಾತು ಹೇಳಿದ್ರೆ ನಾವು ಭಕ್ತರಲ್ಲೇ ಎದ್ದು ಕೇಳ್ತಾ ಇದ್ವಿ. ಆದ್ರೆ ನೀವು ಈ ಕೊನೆ ಹಂತದಲ್ಲಿ ಕೇಳ್ತಿದ್ರಿ ಅಂತ ಹೇಳಿ ನಿನ್ನೆ ಒಂದಿಷ್ಟು ಸ್ವಾಮೀಜಿ ಅವರು ಕೂಡ ಭಕ್ತರು ತರಾಟೆ ಅಂತ ತೆಗೆದುಕೊಂಡಿದ್ದಾರೆ ಅಲ್ಲಿ ಸಭೆ ಸೇರಿದಂತ ಸಂದರ್ಭದಲ್ಲಿ ಸಂಜೆ. ಆದ್ರೆ ಇವ್ರು ಹೇಳುವಂತದ್ದು, ಈಗ ಟ್ರಸ್ಟಿಯಲ್ಲಿ ಏನು ನಾವು ಬೈಲಾ ಮಾಡ್ಕೊಂಡಿದ್ವಿ, ಆ ಬೈಲಾದಲ್ಲಿ ಸ್ವಾಮೀಜಿಯನ್ನ ಯಾವಾಗಾದ್ರೂ ನಾವು ತಗೊಂಡ್ಬರ್ಬೋದು, ನಾವು ಬೇಡ ಅಂದಾಗ ತೆಗಿಬಹುದು ಅನ್ನೋ ರೀತಿಯಲ್ಲಿ ಬೈಲಾವನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಸದ್ಯ ಮಾಹಿತಿ ತಿಳಿದಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಏನು ಟ್ರಸ್ಟಿ ಅವರು ನಿರ್ಣಯ ಅಂತಿಮವಾಗಿರುತ್ತೆ. ಯಾಕಂದ್ರೆ ಈಗ ಟ್ರಸ್ಟಿ ಅವ್ರ ಕಮಿಟಿ ಅವರು, ಆದ್ರೆ ಇಲ್ಲಿ ಭಕ್ತರು ಹೇಳುವಂತದ್ದು, ನಮಗೆ ಈ ಟ್ರಸ್ಟಿನೇ ಬೇಡ, ಟ್ರಸ್ಟಿನೇ ತೆಗೆದು ನಾವು ಹೊಸ ಟ್ರಸ್ಟಿಯನ್ನ ನಿರ್ಮಾಣ ಮಾಡ್ಕೊಳ್ಳೋಣ, ಯಾಕಂದ್ರೆ ಇವರಿಂದಾನೇ ಹಗರಣ ಆಗಿರೋದು, ಹಾಗಾಗಿ ಹೊಸ ಟ್ರಸ್ಟಿಯನ್ನ ಮಾಡೋಣ ಅಂತ ಹೇಳ್ತಾರೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ಯಾಕಂದ್ರೆ ಟ್ರಸ್ಟಿಯಲ್ಲಿ ಸದಸ್ಯರು, ಕಾರ್ಯದರ್ಶಿಗಳು ಇವರೆಲ್ಲ ಇರ್ತಾರೆ. ಈಗ ಎಲ್ಲ ಒಂದ್ ಕಡೆ ಈ ಎಲ್ಲಾ ಗೊಂದಲಗಳು ಎಲ್ಲೋ ಸೂಪರ್ ಸೀಡ್ ಆಗುವಂತ ಸಾಧ್ಯತೆಗಳ ಮಠ ಇದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಅವ್ರೇನಾದ್ರು ಒಂದ್ ವೇಳೆ ಕೋರ್ಟ್ ಮೆಟ್ಲೆ ಇರುವಂತದ್ದು, ಈ ರೀತಿ ಎಲ್ಲಾ ಕಾರಣಗಳು ಇರುವಂತದ್ದು. ಈಗ ಸದ್ಯಕ್ಕೆ ಒಂದ್ ಕಡೆ ಭಕ್ತರು ಇದೇ ಸ್ವಾಮೀಜಿ ಬೇಕು ಅಂತಾರೆ, ಆದ್ರೆ ಅಲ್ಲಿ ಇರ್ತಕ್ಕಂಥ ಟ್ರಸ್ಟಿಗಳು ಇವ್ರು ಬೇಡ ಅಂತ ಹೇಳ್ತಾರೆ. ಈಗಾಗಲೇ ಅವ್ರ ಟ್ರಸ್ಟಿಗಳು ಕೂಡ ಏನು ಬೆಳಗಾವಿ ಭಾಗದಲ್ಲಿ ಇನ್ನೊಬ್ಬ ಸ್ವಾಮೀಜಿಗಳನ್ನ ಈಗಾಗಲೇ ನೋಡಿ ಇಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಿದೆ. ಈಗ ಭಕ್ತರು ಈಗ ಇವ್ರನ್ನೇ ಪಟ್ಟಿಡಿದ್ರು ಅಂತ ಇದು ಇನ್ನು ಯಾವ ತಾರಕಕ್ಕೆ ಹೋಗ್ತದೆ ಅನ್ನೋದು ಕಾದ್ ನೋಡ್ಬೇಕಾದ್ರೆ. ಯಾಕಂದ್ರೆ ಅವ್ರ ಸ್ವಾಮೀಜಿ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲೇ ಒಬ್ರನ್ನ ನೋಡಿ ಇಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂತದ್ದು ಪೃಥ್ವಿರಾಜ್. ಅಲ್ಲ, ಇಲ್ಲಿ ಆ ಟ್ರಸ್ಟಿಗಳು ಒಂದು ಆರೋಪ ಮಾಡ್ತಾ ಇದಾರೆ, ಇವ್ರು ಮಠದಲ್ಲೇ ಇರಲ್ಲ, ಸುಮ್ಮನೆ ಪಿಕ್ನಿಕ್ ರೀತಿಯಲ್ಲಿ ಒಂದಿನ 2 ದಿನ ಬಂದು ಹೋಗ್ತಾರೆ, ಮೇಕಪ್ ಎಲ್ಲ ಮಾಡಿಸ್ಕೊಂಡು ಬರ್ತಾರೆ ಒಬ್ರು ಶ್ರೀಗಳಾಗಿರುವಂತವ್ರು ಅನ್ನುವಂತ ಆರೋಪಗಳನ್ನೆಲ್ಲ ಕೂಡ ಮಾಡ್ಲಾಗ್ತದೆ. ಶ್ವಾಸಪೀಠದಲ್ಲೇ ಜಾಸ್ತಿ ಇವ್ರದ್ದು ಕೆಲಸ, ಇಲ್ಲೇನು ಮಾಡೋದೇ ಇಲ್ಲ, ಯಾವ್ದಾದ್ರು ಒಂದ್ ಪೀಠದಲ್ಲಿ ಇರಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ನಾವು ಈ ಹಿಂದೆ ಆಗ್ರಹಿಸಿದ್ವಿ ಅಂತ. ಈಗ ಮಠವನ್ನೇ ಸೀಸ್ ಮಾಡ್ಲಾಗಿದೆಯಲ್ಲ, ಅಲ್ಲೇ ಇದ್ದಾರಾ ವಚನಾನಂದ ಶ್ರೀಗಳು ಅಥವಾ ಬೇರೆ ಕಡೆ ಅಲ್ಲೆಲ್ಲಾದ್ರೂ ಇದಾರಾ ಯಾರ್ದಾದ್ರು ಭಕ್ತರ ಮನೆಯಲ್ಲಿ? ಪೃಥ್ವಿರಾಜ್, ಏನು ನಿನ್ನೆ ಕಮಿಟಿ ಅವರು ಮೀಟಿಂಗ್ ಆದ ಬಳಿಕ ಏನು ಆಡಳಿತ ಕಚೇರಿ, ಕೆಲವೊಂದಿಷ್ಟು ಕಚೇರಿ ರೂಮ್ಗಳೇನಿದೆ ಅಲ್ಲಿ ಒಂದು ಬೀಗವನ್ನ ಹಾಕಿ ಸೀಲ್ ಮಾಡಿಕೊಂಡು ಹೋಗುವಂತ ಕೆಲಸವನ್ನ ಟ್ರಸ್ಟಿಗಳು ಮಾಡಿರುವಂತದ್ದು. ಆದ್ರೆ ಏನು ಸ್ವಾಮೀಜಿ ಏನ್ ಇರ್ತಿದ್ರು ಆ ಕೋಣೆ ಮಾತ್ರ ಅದು ಕೀ ಹಾಕೋ ರೀತಿ ಇಲ್ಲ, ಅವರ ತಂಬ್ ಇಂಪ್ರೆಷನ್ ಮೂಲಕ ಅದು ಡೋರ್ ಓಪನ್ ಆಗೋದು, ಕ್ಲೋಸ್ ಮಾಡೋದು ಈ ರೀತಿ ಇದೆ. ಹಾಗಾಗಿ ಅದೊಂದಕ್ಕೆ ಅವ್ರು ಯಾವ್ದೇ ರೀತಿ ಏನು ಮಾಡಕ್ ಆಗಿಲ್ಲ. ಉಳಿದಂತ ಎಲ್ಲಾ ಕೊಠಡಿಗಳು ಕೂಡ ಅವರು ಒಂದು ಕೀ ಹಾಕಿ ಸೀಲ್ ಅನ್ನ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಮಠದಲ್ಲೇ ಸ್ವಾಮೀಜಿ ವಾಸ್ತವ್ಯ ಮಾಡಿದ್ದಾರೆ. ಆದ್ರೆ ಇವತ್ತು ಏನು ಭಕ್ತರು ಮುಂದಿನ ನಡೆ ಏನಿರುತ್ತೆ, ಅದಲ್ಲದೆ ಕೂಡ ಏನು ಈ ಟ್ರಸ್ಟಿ ಅವ್ರ ನಡೆ ಏನಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾದ್ರೆ. ಯಾಕಂದ್ರೆ ಈಗ ನಮಗೆ ಇವರು ಮಠ ಅವರಾಗೆ ತ್ಯಜಿಸಿ ಹೋಗ್ಲಿ, ಅವ್ರ ಗೌರವದಿಂದ ಹೋದ್ರೆ ನಾವು ಗೌರವ ಕೊಟ್ಟು ಅವ್ರನ್ನ ಕಳ್ಸಿಕೊಡಿ, ಬೀಳ್ಕೊಡಿಗೆ ಕೊಡೋ ಮಾಡ್ಕೊಡ್ತೀವಿ ಅಂತ ಹೇಳಿ ಟ್ರಸ್ಟಿ ಅವ್ರು ಹೇಳಿರುವಂತದ್ದು. ಆದ್ರೆ ಇಲ್ಲಿ ಭಕ್ತರು ನೀವೇ ಬೇಕು ಅಂತ ಇವ್ರು ಪಟ್ಟಿಡಿರುವಂತದ್ದು. ಇದು ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಏನೇನಾಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ನಲ್ಲಿ ಗೊಂದಲ 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 ಅನ್ನುವಂಥದ್ದು ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದು ನೋಡ್ತಾ ಇದ್ವಿ. ಬಿಕಾಸ್ ಎಲ್ಲರೂ ಆಲ್ಮೋಸ್ಟ್ ಈ ಬೈ ಎಲೆಕ್ಷನ್ ಒಂದು ಮುಗಿಲಿ ಅಂತ ಕಾಯ್ತಾ ಇದ್ರು. ಮುಗಿತಿದ್ದ ಹಾಗೆ ಬಡ ರಾಜಕೀಯ ಅನ್ನುವಂಥ ತಾರಕಕ್ಕೆ ಏರುವಂಥದ್ದು ಮತ್ತೊಮ್ಮೆ. ಯಾಕೆಂದ್ರೆ ನಾಯಕತ್ವದ ಗೊಂದಲ ಇದೆ. ಮೊದಲ ಬಾರಿಗೆ ಗೆದ್ದಂತ ಶಾಸಕರು ನಮ್ಮನ್ನು ಕೂಡ ಸಚಿವರನ್ನಾಗಿ ಮಾಡಿ ಅಂತ, ಅದಾದ್ಮೇಲೆ 3-4 ಬಾರಿ ಗೆದ್ದಂತ ಸಚಿವರ ಟೀಮ್ ಅಂದ್ರೆ ಶಾಸಕರ ಟೀಮ್ ಒಂದು ನಮ್ಮನಿಗೂ ಕೂಡ ಯಾರಿಗಾದ್ರೂ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರುಗಳು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ದೆಹಲಿಗೆ ಹೋಗಿ ಬೇಡಿಕೆಯನ್ನ ಇಟ್ಟಿರುವಂಥದ್ದು. ಇಲ್ಲಿ DK ಶಿವಕುಮಾರ್ ಅವರ ಸ್ಟ್ರಾಟಜಿ ಕೂಡ ಇದೆ, ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಕೂಡ ಇದೆ. ಹೈಕಮಾಂಡ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ಅಂತ. ಹೈಕಮಾಂಡ್ ನಾಯಕತ್ವವನ್ನ ಬದಲಾವಣೆ ಮಾಡುತ್ತಾ ಇಲ್ವಾ ಅಂತ. ಯಾಕೆಂದ್ರೆ ಸಂಪುಟ ಪುನರ್ರಚನೆಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದ್ರೆ ಸಿದ್ದರಾಮಯ್ಯನವ್ರು ಸೇಫು, ಇಲ್ಲ ತಡೀರಪ್ಪ ಒಂದ್ ಸ್ವಲ್ಪ ಕಾಯೋಣ ಅಂತ ಏನಾದ್ರೂ ಹೇಳಿದ್ದೆ ಆದ್ರೆ ಅಲ್ಲಿಗೆ ನಾಯಕತ್ವದ ಗೊಂದಲ ಮತ್ತಷ್ಟು ಮುಂದುವರಿಯುವಂತ ಎಲ್ಲಾ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆಗೆ ಹೆಚ್ಚಾಗ್ತಾ ಇರುವಂತದ್ದು ಒತ್ತಡ. ಯಾಕೆಂದ್ರೆ 2 ವರ್ಷಕ್ಕೆ ಚೇಂಜ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರೆಲ್ಲ ಬಹಿರಂಗ ಹೇಳಿಕೆಗಳು ಆರಂಭದಲ್ಲಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ. ಈಗ ಮೇ 20ಕ್ಕೆ 3 ವರ್ಷ ಆಗ್ತಾ ಇದೆ, 1 ವರ್ಷ ಆಗೋಯ್ತು. ಬಿಗ್ ಮ್ಯಾಂಡೇಟ್ ಸಿಕ್ಕಿರುವಂಥದ್ದು. ಸಾಕಷ್ಟು ಜನ ಶಾಸಕರುಗಳಿದ್ದಾರೆ, 3-4 ಬಾರಿ ಗೆದ್ದಂಥವ್ರು, 4-5 ಬಾರಿ ಗೆದ್ದಂಥವ್ರು ಇದ್ದಾರೆ. ಅವ್ರಿಗೂ ಅವಕಾಶ ಬೇಕು, ನಮಗೂ ಅವಕಾಶ ಬೇಕು ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಆಕಾಂಕ್ಷಿಗಳು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸಂಪುಟ ಪುನರ್ರಚನೆ ದಾಳವನ್ನ ಉಳಿಸಿದ್ರ CM ಅನ್ನುವಂಥ ಪ್ರಶ್ನೆ ಇದೆ. ಕುರ್ಚಿ ಸೇಫ್ ಮಾಡಿಕೊಳ್ಳುವಂತ ತಂತ್ರಗಾರಿಕೆನ ಅವ್ರು ಏನೇ ತಂತ್ರ ಮಾಡಿದ್ರು ಕೂಡ ಹೈಕಮಾಂಡ್ ಏನ್ ಯೋಚನೆ ಮಾಡುತ್ತೆ ಅನ್ನುವಂಥ ತುಂಬಾ ಇಂಪಾರ್ಟೆಂಟ್. ನಾಯಕತ್ವ ಬದಲಾವಣೆ ಚರ್ಚೆಗೆ ಚೆಕ್ ಮೇಟ್ ಇಡ್ತಾರಾ? ಯಾಕೆಂದ್ರೆ ಹೈಕಮಾಂಡ್ ಏನಾದ್ರು ಆಯ್ತು ಇಲ್ಲಿ ಸಂಪುಟ ಪುನರ್ರಚನೆ ಮಾಡ್ಬಿಡೋಣ ಅಂತ ಹೇಳಿದ್ದೆ ಆದ್ರೆ ಸಿದ್ದರಾಮಯ್ಯನವ್ರು ಸೇಫ್ ಆದಂತೆ. ಅದನ್ನ ಇನ್ನಷ್ಟು ಡಿಲೇ ಮಾಡಿದ್ರೆ ಸಿದ್ದರಾಮಯ್ಯನವ್ರು ಚೇಂಜ್ ಆಗುವಂತ ಸಾಧ್ಯತೆ ಅನ್ನುವಂತ ಚರ್ಚೆಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನ ಶಾಸಕರ ದೆಹಲಿ ಭೇಟಿ ತಪ್ಪಿಲ್ಲ ಅಂತಿದ್ದಾರೆ CM. ಶಾಸಕರು ಅನಗತ್ಯ ಹೇಳಿಕೆ ನೀಡಿದ್ರೆ ಕ್ರಮ ಅಂತ ಹೇಳ್ತಾ ಇದ್ದಾರೆ KPCC ಅಧ್ಯಕ್ಷ DCM DK ಶಿವಕುಮಾರ್ ಅವರು. ನಾವು ಮಿತಿಯಲ್ಲೇ ಮಾತನಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಹೋಗ್ಲಿ ಪಾಪ ಬೇಡ ಅಂತಂದವ್ರು.
ಹೋಗ್ಲಿ, ನನ್ನದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ಮಾಡಿ ಅವ್ರು ಒತ್ತಾಯ ಮಾಡಿದ್ರೆ ಮಾಡಲಿ. ಈಗ 5 ರಾಜ್ಯಗಳ ಚುನಾವಣೆ ಬಂತು, ಬಜೆಟ್ ಇತ್ತು, ಹಾಗಾಗಿ ವಿಳಂಬ ಆಯಿತು. ಹೈಕಮಾಂಡ್ ಏನು ಮಾಡ್ತದೆ ಅಂತ ಗೊತ್ತಿಲ್ಲ. ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯಿತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ನಾವು ಪಕ್ಷದ ಇತಿಮಿತಿನಲ್ಲಿ ನಾವು ಬಂದಿರೋದು ಯಾರ ಹತ್ರ? ACC ಅಧ್ಯಕ್ಷರ ಹತ್ರ, ಕರ್ನಾಟಕದವರು. ಅವ್ರ ಹತ್ರ ನಮ್ಮ ಮನವಿಯನ್ನ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದನ್ನ ಅವರು ಒಪ್ತಾರೆ. ಸೊ ಆ ಮನವಿಯನ್ನ ಮಾಡಿದ್ದೇವೆ, ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥ ವಿಶ್ವಾಸ. ನಾವು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತಕ್ಕಂಥ ಪ್ರಶ್ನೆ ಎತ್ತಿಲ್ಲ. ನಾವು ಟರ್ಮ್ ಆಗಿರ್ತಕ್ಕಂಥವ್ರು ಕೂಡ ಬಹಳಷ್ಟು ಜನಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಅದು 2 ವರ್ಷದಲ್ಲಿ ಮಾಡ್ಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ಎಲ್ಲರ ಗಮನಕ್ಕೆ, ಜನಪ್ರತಿನಿಧಿಗಳವ್ರಿಗೆಲ್ಲ ಗಮನಕ್ಕೆ ತಂದು ನಿಮಗೆ ಸೂಕ್ತವಾಗಿ ಸಹಾಯ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕು ರೀಶಫಲ್ ಆಗ್ಬೋದು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ನೀವೇನೋ ಬಹಳ ಸೀನಿಯರ್ ಇದ್ದೀರಿ, ಆಯ್ತು ನಾವು ಮಾತಾಡ್ತೀನಿ, ನೀವು ಸಹಾಯ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಗೊಂದಲ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ಸಂಪುಟ ಪುನರ್ರಚನೆ ಅನ್ನುವಂಥದ್ದೇ ಇಕ್ಕಟ್ಟು ಬಿಕ್ಕಟ್ಟು ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಿರುವಂಥದ್ದು. ಯಾಕೆಂದ್ರೆ ಸಂಪುಟ ಪುನರ್ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ, ಆದರೆ ನಾಯಕತ್ವದ ಗೊಂದಲನೂ ಕೂಡ ಕ್ಲಿಯರ್ ಆಗುತ್ತೆ. ಮೇ 20ಕ್ಕೆ ಈ ಸರ್ಕಾರ ಬಂದು 3 ವರ್ಷ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಮೇ 4ರ ನಂತರ ಕಾಂಗ್ರೆಸ್ ಯಾವ ಪೊಸಿಷನ್ ಅಲ್ಲಿ ಇರುತ್ತೆ, ಅಕಸ್ಮಾತ್ ಸಂಪುಟ ಪುನರ್ರಚನೆಗೆ ಓಕೆ ಅಂದ್ರೆ ಸಿದ್ದರಾಮಯ್ಯ ಸೇಫಾ ಇಲ್ವಾ ಅನ್ನುವಂಥದ್ದು ಕೂಡ ಗ್ಯಾರಂಟಿ ಆಗ್ಬಿಡುತ್ತೆ ಅಲ್ಲಿ. ಖಂಡಿತವಾಗ್ಲೂ ಪೃಥ್ವಿರಾಜ್, ಆ ರೀತಿಯಾದಂಥ ಚರ್ಚೆಗಳು, ಆ ರೀತಿಯಾದಂಥ ಒಂದು ಪ್ರಶ್ನೆಗಳು ಕೂಡ ಈಗಾಗಲೇ ರಾಜ್ಯ ಕಾಂಗ್ರೆಸ್ಸಲ್ಲಿರುವಂಥದ್ದು. ಅದೇನಿದ್ರು ಕೂಡ ಹೈಕಮಾಂಡ್ ನಾಯಕರು ಅಂತಿಮವಾಗಿ ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಆದ್ರೀಗ CM ಮತ್ತು DCM ನಡುವೆ ಒಂದು ರೀತಿ ಸಂಪುಟ ಪುನರ್ರಚನೆ ಮತ್ತೆ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಎಲ್ಲೊಂದು ಕಡೆ ಇಬ್ಬರ ನಡುವೆ ಪೈಪೋಟಿ ಇರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ಅವರ ಹೇಳಿಕೆಯಿಂದನೇ. ಈಗಾಗಲೇ ಯಾವಾಗ ಹಿರಿಯ ಶಾಸಕರೆಲ್ಲರೂ ಕೂಡ ದೆಹಲಿಗೆ ಹೋದ್ರು, ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯನ್ನ ಮಾಡಿದ್ರು. ಅಂತ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರ ಶಾಸಕರ ಜೊತೆಗೆ ನಿಲ್ಲೋದ್ರ ಮುಖಾಂತರವಾಗಿ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಕೂಡ ಮಾಡಿರುವಂಥದ್ದು. ಶಾಸಕರು ಹೋದ್ರೆ ತಪ್ಪೇನಿಲ್ಲ, ಸಂಪುಟ ಪುನರ್ರಚನೆಯನ್ನು ಮಾಡಬೇಕಾಗಿತ್ತು, ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಸಂಪುಟ ಪುನರ್ರಚನೆಯನ್ನು ಮಾಡಲಿಲ್ಲ. 2.5 ವರ್ಷಗಳ ಆದ ಕೂಡಲೇ ಸಂಪುಟ ಪುನರ್ರಚನೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಹಲವು ಬಾರಿ ಹೇಳಿದ್ದಾರೆ. ಯಾವಾಗ DCM DK ಶಿವಕುಮಾರ್ ನಾಯಕತ್ವ ಬದಲಾವಣೆ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನು ಹೈಕಮಾಂಡ್ ನಾಯಕರ ಬಳಿ ಇಟ್ಟರು, ಅದಾದ ನಂತರವಾಗಿ ಈಗ ಸಂಪುಟ ಪುನರ್ರಚನೆ ಅನ್ನುವಂಥದ್ದು ವಿಳಂಬವಾಗಿದೆ. ಹಾಗಾಗಿನೇ ಈಗ ಹಿರಿಯ ಶಾಸಕರು ಎಲ್ಲರೂ ಕೂಡ ಈಗ ತಡ ಮಾಡದೇನೆ ಇನ್ನು ಬರುವಂತ 2 ವರ್ಷಗಳಲ್ಲಿ ನಾವು ಅಧಿಕಾರಕ್ಕೆ ಹೋದ್ರೆ ಎಲ್ಲೋ ಒಂದ್ ಕಡೆ ನಾವು ಮಂತ್ರಿಯಾಗಿ ಕೆಲಸವನ್ನ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಿರಿಯ ಶಾಸಕರೆಲ್ಲರೂ ಕೂಡ ಈಗ ಶಕ್ತಿ ಪ್ರದರ್ಶನ ಮಾಡುವಂಥದ್ದು ಮತ್ತೆ ಖರ್ಗೆ ಅವರ ಬಳಿ ಡಿಮ್ಯಾಂಡ್ ಅನ್ನು ಮಾಡುವಂತ ಕೂಡ ಮುಂದಾಗಿದ್ದಾರೆ. ಖರ್ಗೆ ಅವರು ಕೂಡ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅನ್ನೋ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಹಿರಿಯ ಶಾಸಕರಿಗೆ ಹೇಳಿದ್ದಾರೆ. ಆದ್ರೆ ಈಗಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ನಾಯಕತ್ವದ ಬದಲಾವಣೆ ಅನ್ನೋ ಒಂದು ವಿಚಾರ ಮೊದಲು ಇತ್ಯರ್ಥ ಆಗಬೇಕು ಅನ್ನೋದು. DCM DK ಶಿವಕುಮಾರ್ ಬಹಳ ಪ್ರಯತ್ನವನ್ನು ಕೂಡ ಮಾಡಿದ್ರು ಈ ಹಿಂದೆ, ಆದ್ರೆ ಎಲ್ಲೊಂದು ಕಡೆ ಹೈಕಮಾಂಡ್ ನಾಯಕರು ಅದಕ್ಕೆ ಸಮ್ಮತಿಯನ್ನು ಕೂಡ ಕೊಟ್ಟಿರಲಿಲ್ಲ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಅದೇ ರೀತಿಯಾಗಿ ಅಗ್ರೆಸಿವ್ ಆಗಿ ಹೋಗೋದ್ರ ಮುಖಾಂತರವಾಗಿ ಎಲ್ಲೊಂದು ಕಡೆ DCM DK ಶಿವಕುಮಾರ್ ಆಸೆಗೆ ಈಗಾಗಲೇ ತಣ್ಣೀರನ್ನು ಕೂಡ ಎರಿಸಿದ್ದಾರೆ. ಈಗ ಎಲ್ಲಾ ರಾಜ್ಯಗಳ ಚುನಾವಣಾ ಪ್ರಚಾರ ಅಂದ್ರೆ ಈಗಾಗಲೇ ಪಶ್ಚಿಮ ಬಂಗಾಳ ಆಗಿರ್ಬೋದು ಮತ್ತೆ ತಮಿಳುನಾಡಲ್ಲಿ ಪ್ರಚಾರ ಮತದಾನ ಮುಗಿದ ಬಳಿಕವಾಗಿ ಎಲ್ಲ ಹೈಕಮಾಂಡ್ ನಾಯಕರು ಕೂಡ ಫ್ರೀ ಆಗ್ತಾರೆ. ಅಂದ್ರೆ ದೆಹಲಿಗೆ ಬರ್ತಾರೆ, ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲರೂ ಕೂಡ ಫ್ರೀ ಆಗ್ತಾರೆ. ಅಂತ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರು ದೆಹಲಿಗೆ ಹೋಗೋದ್ರ ಮುಖಾಂತರವಾಗಿ ಕೊಡ್ಲೇಬೇಕು, ಅಂದ್ರೆ ಮುಖ್ಯಮಂತ್ರಿ ಪದವಿಯನ್ನು ಕೊಡ್ಲೇಬೇಕು ಅನ್ನೋ ಒಂದು ಪಟ್ಟಣ ನೀಡುವಂತ ನಿಟ್ಟಿನಲ್ಲಿ ಕೂಡ DCM DK ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ನಿನ್ನೆ ದಿನ ಶಾಸಕರು ಯಾರೆಲ್ಲ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ನಾಯಕರಿಗೆ ಭೇಟಿಯನ್ನ ಮಾಡಿದ್ರು, ಅವರ ವಿರುದ್ಧವಾಗಿ ಒಂದು ರೀತಿ ಆಕ್ರೋಶವನ್ನು ಅಂದ್ರೆ ಅಸಮಾಧಾನವನ್ನು ಕೂಡ DK ಶಿವಕುಮಾರ್ ವ್ಯಕ್ತಪಡಿಸಿರುವಂತದ್ದು. ಈ ರೀತಿಯಾಗಿ ಶಾಸಕರು ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತದ್ದು, ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡುವಂತದ್ದು, ಒಂದು ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಡೆಯನ್ನು ತೋರುವಂತದ್ದು, ಮತ್ತೆ ಈ ರೀತಿಯಂತ ನಡವಳಿಕೆ ಕೂಡ ಸರಿಯಲ್ಲ, ಅವರ ವಿರುದ್ಧವಾಗಿ ನಾನು ಕ್ರಮವನ್ನು ಕೈಗೊಳ್ತೇನೆ ಅನ್ನೋ ಮಾತನ್ನ DCM DK ಶಿವಕುಮಾರ್ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿರುವಂತದ್ದು. ಒಂದ್ ಕಡೆ ಮುಖ್ಯಮಂತ್ರಿಗಳ ತಂತ್ರಗಾರಿಕೆ ಏನು ಅಂತಂದ್ರೆ, ಸಂಪುಟ ಪುನರ್ರಚನೆಯನ್ನ ಮಾಡೋದ್ರ ಮುಖಾಂತರವಾಗಿ ಪುನರ್ರಚನೆ ಆಯಿತು ಅಂತಂದ್ರೆ ಅಲ್ಲಿಗೆ ನನ್ನ ಮುಖ್ಯಮಂತ್ರಿಯ ಕುರ್ಚಿ ಸೇಫ್ ಆಗುತ್ತೆ, ಆ ಮುಖಾಂತರವಾಗಿ 5 ವರ್ಷಗಳ ಕಾಲ ನಾನು ಮುಂದೆ ಹೊರಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ CM ಸಿದ್ದರಾಮಯ್ಯ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ
ಶಾಸಕರಿಗೆ ಬೆಂಡಿಂಗ್ ನಿಲ್ಲೋದ್ರ ಮುಖಾಂತರವಾಗಿ ಏನು ಅಧಿವೇಶನ ಸಂದರ್ಭದಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಕೂಡ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನೀವು ಒತ್ತಡವನ್ನು ಹಾಕಿ ಹೈಕಮಾಂಡ್ ನಾಯಕರಿಗೆ ಒಪ್ಪಿಗೆಯನ್ನು ಒಪ್ಪಿಸುವಂತ ಕೆಲಸವನ್ನು ಕೂಡ ಮಾಡಿ ಅಂತಿಮವಾಗಿ ನಾನು ಸಂಪುಟ ಪುನರಚನೆಯನ್ನು ಮಾಡ್ತೀನಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಶಾಸಕರು ಈಗಾಗಲೇ ದೆಹಲಿ ಪರ್ಯಟನೆ ಕೂಡ ಮಾಡಿದರೆ. ಆದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತ್ರ ಎಲ್ಲಾ ರಾಜ್ಯಗಳ ಚುನಾವಣಾ ಪ್ರಚಾರ ಮುಗಿಲಿ ಅನ್ನೋದು ಒಂದು ಮನಸ್ಥಿತಿಗೆ ಬಂದಿರುವಂತದ್ದು. ಚುನಾವಣೆ ಮುಗಿದ ಕೂಡಲೇ ಹೈಕಮಾಂಡ್ ನಾಯಕರ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ನಾಯಕತ್ವ ಬದಲಾವಣೆ, ಮುಖ್ಯಮಂತ್ರಿಗಳ ಬದಲಾವಣೆ ಮತ್ತು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಒಂದು ಸ್ಪಷ್ಟವಾದಂತಹ ಒಂದು ಸ್ಪಷ್ಟಪಡಿಸಿ ಅನ್ನೋ ಒಂದು ಪಟ್ಟಣ ಹಿಡಿಯುವಂತ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಮುಂದಾಗಿರುವಂತದ್ದು. ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಸದ್ಯಕ್ಕೆ ಆ ಸಂಪುಟ ಪುನರಚನೆ ಮತ್ತೆ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಕೇವಲವಾಗಿ ಇನ್ನೂ ಕೂಡ ಅದು ಹಗ್ಗಜಗ್ಗಾಟಕ್ಕೆ ಕೇವಲವಾಗಿ ಕಾರಣವಾಗುವಂತ ಸಾಧ್ಯತೆ ಇದೆ. ಇದು ಬರುವಂತ ದಿನಗಳಲ್ಲಿ ಮೇ 4ನೇ ತಾರೀಕುವರೆಗೂ ಕೂಡ ಇದೇ ರೀತಿಯಾದಂತಹ ಹಗ್ಗಜಗ್ಗಾಟ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾವು ಈಗ ಕಾಣಬಹುದಾಗಿದೆ. ಪೃಥ್ವಿರಾಜ್, ಕೊಲ್ಲಿಯುದ್ಧಕ್ಕೆ ತೆರೆ ಬೀಳ್ತಾ ಇಲ್ಲ, ತಪ್ತಾ ಇಲ್ಲ ಸಂಕಷ್ಟ. ಅಮೆರಿಕ ವಶದಲ್ಲಿದೆ ಹರ್ಮುಜ್ ಜಲಸಂಧಿ. ಹರ್ಮುಜ್ ಎಷ್ಟು ದಿನ ಇರಾನ್ನ ವಶದಲ್ಲಿತ್ತು. ಇರಾನ್ ನಿರ್ಬಂಧವನ್ನ ಏರ್ತಾ ಇತ್ತು. ಅವರ ಕಟ್ಟಪ್ಪಣೆ ಇಲ್ಲದೆ ಅಲ್ಲಿ ಯಾವುದೂ ಕೂಡ ಪಾಸ್ ಆಗ್ತಾ ಇರಲಿಲ್ಲ. ತೈಲ ಹಡಗುಗಳು, ಯಾವುದೇ ಹಡಗಾದ್ರೂ ಕೂಡ ಅಷ್ಟೇ. ಈಗ ಇರಾನ್ನ ಟಾರ್ಗೆಟ್ ಮಾಡಿರುವಂತ ಅಮೆರಿಕ ಇರಾನ್ನ ಯಾವುದಾದ್ರೂ ಹಡಗುಗಳು ಪಾಸ್ ಆದ್ರೆ ಒಡೆದಾಗ್ತೀವಿ ಅಂತ ಹೇಳಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ಗೆ ನಿರ್ಬಂಧವನ್ನ ಹೇರಿರುವಂತದ್ದು ಅಮೆರಿಕ. ಪ್ರತಿ ಹಡಗಿಗೆ 18 ಕೋಟಿ ಶುಲ್ಕವನ್ನ ವಿಧಿಸಿತ್ತು ಇರಾನ್ ಎಕ್ಸೆಪ್ಟ್ ಭಾರತ. ಇರಾನ್ ಆರ್ಥಿಕತೆಗೆ ಕೈ ಹಾಕಿದ್ದಾರೆ ಟ್ರಂಪ್. ಹೇಗಾದ್ರೂ ಮಾಡಿ ಇನ್ನಷ್ಟು ಹೊಡೆತ ಕೊಡಬೇಕು ಅಂತ ಆರ್ಥಿಕತೆಗೆ. ಅಮೆರಿಕಾಗೆ ಎಚ್ಚರಿಕೆ ನೀಡಿದೆ ಇರಾನ್. ಇದೇ ಸಂದರ್ಭದಲ್ಲಿ ಯಾವ ಬಂದರನ್ನು ಕೂಡ ನಾವು ಬಿಡಲ್ಲ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾವ ಬಂದರನ್ನು ಬಿಡೋದಿಲ್ಲ ಅಂದ್ರೆ ಅಲ್ಲಿ ಮಧ್ಯಪ್ರಾಚ್ಯದಲ್ಲಿ ಇದಾವಲ್ಲ ಹಡಗು ಅಂದ್ರೆ ಬಂದರುಗಳು, ಅವನ್ ಬಿಡೋದಿಲ್ಲ ಅಂತ. ಅಂದ್ರೆ ಅಮೆರಿಕದ ಮಿತ್ರ ರಾಷ್ಟ್ರಗಳ ಬಂದರುಗಳನ್ನ ಅಂತ. ಕೊಲ್ಲಿ ಕಡಲ ತೀರ ಎಲ್ರಿಗೂ ಮುಕ್ತ ಆಗಬೇಕು, ಇಲ್ಲವಾದಲ್ಲಿ ಯಾವ ಪ್ರದೇಶವೂ ಕೂಡ ಸುರಕ್ಷಿತ ಅಲ್ಲ. ಮಾಂಡೆಬ್ ಮಾರ್ಗ ಬಂದ್ ಅಂತ ಹೇಳ್ತಾ ಇರುವಂತದ್ದು ಯಮನ್ ನಲ್ಲಿರುವಂತಹ ಹೌತಿಗಳು. ಅವರು ಕೂಡ ಇರಾನ್ ಸಾಕ್ತಾ ಇರುವಂತ ಸಂಘಟನೆಗಳು ಹಮಾಸ್, ಹೌತಿ ಮತ್ತು ಹೆಜ್ಬುಲ್ಲಾ. ಈ ಹೌತಿಗಳು ಯಮನ್ ನಲ್ಲಿದ್ದಾರಲ್ಲ, ಅವರು ಮಾಂಡೆಬ್ ಮಾರ್ಗವನ್ನ ಬಂದ್ ಮಾಡುವಂತ ಕೆಪಾಸಿಟಿ ಇದೆ ಆ ಸಮೀಪನೇ ಇರುವಂತ ಹಿನ್ನೆಲೆಯಲ್ಲಿ. ಸೊ ಅದೊಂದು ಎಚ್ಚರಿಕೆಯನ್ನ ಕೊಡಲಾಗ್ತದೆ. ಇಡೀ ವಿಶ್ವಕ್ಕೆ ಅಲ್ಲಿಂದನೂ ಕೂಡ ಸುಮಾರು ಒಂದು 10 ರಿಂದ 15% ತೈಲ ಅಂದ್ರೆ ಅಲ್ಲಿಂದ ಆ ಮಾರ್ಗವಾಗಿ ಹೋಗುತ್ತೆ. ಹರ್ಮುಜ್ಗೆ ಅಮೆರಿಕ ನಿರ್ಬಂಧ, ಚೀನಾ ಕೆಂಡ ಕಾರ್ತಾ ಇದೆ. ಹರ್ಮುಜ್ನಲ್ಲಿ ಅಮೆರಿಕ ಹಸ್ತಕ್ಷೇಪಕ್ಕೆ ಚೀನಾ ಕಿಡಿಕಾರ್ತಾ ಇರುವಂತದ್ದು. ಇರಾನ್ ಜೊತೆ ವ್ಯಾಪಾರ ನಿಲ್ಲಿಸಲಿಕ್ಕೆ ಆಗಲ್ಲ ಅಂತ ಚೀನಾ ಹೇಳ್ತಾ ಇದೆ. ನಮ್ಮ ಹಡಗುಗಳು ಕೊಲ್ಲಿ ದೇಶಗಳಲ್ಲಿ ಸಂಚರಿಸ್ತಾ ಇದೆ. ಇರಾನ್ ಚೀನಾ ಮಧ್ಯ ಬೇರೆ ಬೇರೆ ದೇಶಗಳ ಹಸ್ತಕ್ಷೇಪ ಬೇಡ ಅಂದ್ರೆ ಅಮೆರಿಕ ಕೇಳಿದೆ, ನೀವು ನಮ್ಮ ನಡುವೆ ಹಸ್ತಕ್ಷೇಪ ಮಾಡಬೇಡಿ, ನಮ್ಮ ವ್ಯವಹಾರಕ್ಕೆ ತಂಟೆ ತಕರಾರಿಗೆ ಬರಬೇಡಿ ಅಂತ. ಹರ್ಮುಜ್ ಜಲಸಂಧಿ ಚೀನಾದ ಆಮದು ಕ್ಷೇತ್ರದ ಶಕ್ತಿಯಾಗಿದೆ. ಅದರಲ್ಲೂ ಹರ್ಮುಜ್ ಜಲಸಂಧಿ ಚೀನಾದ ಆಮದು ಕ್ಷೇತ್ರದ ಶಕ್ತಿಯ ಜೊತೆಗೆ ಅವರು 80% ಅಷ್ಟು ತೈಲವನ್ನ ಆಮದು ಮಾಡಿಕೊಳ್ಳುವಂಥದ್ದು ಇರಾನ್ ಒಂದರಿಂದ. ಈಗ ಭಾರತ 80% ಅಷ್ಟು ಆಮದನ್ನ ಮಾಡಿಕೊಳ್ಳುತ್ತೆ ತೈಲವನ್ನ, ಅದು ಎಲ್ಲ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಂದ. ಆದರೆ ಚೀನಾ ಇರಾನ್ ಒಂದರಿಂದಲೇ 80% ಆಮದು ಮಾಡಿಕೊಳ್ಳುವಂಥದ್ದು ಇಂಧನವನ್ನ. ಸೊ ಹೀಗಾಗಿ ಅದಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಇರಾನನ್ನ ಟಾರ್ಗೆಟ್ ಮಾಡಿದ್ರೆ ಅಮೆರಿಕ. ಸೊ ಹೀಗಾಗಿ ಅವರು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ಅಮೆರಿಕಕ್ಕೆ. ಕೈಗಾರಿಕೆ, ತೈಲ, ಅನಿಲದ ಮೇಲೆ ಹೆಚ್ಚು ಅವಲಂಬಿತ ಹರ್ಮುಜ್ ಚೀನಾಗೆ ಒಂದು ಜಲಸಂಧಿ ಮಾತ್ರವಲ್ಲ, ಚೀನಾಗೆ ಈ ಮಾರ್ಗ ಆರ್ಥಿಕ ಸ್ಥಿರತೆಯ ಜೀವನಾಡಿಯಾಗಿದೆ. ಅದರಲ್ಲೂ ಇರಾನ್ನ ಹಡಗುಗಳನ್ನ ಟಾರ್ಗೆಟ್ ಮಾಡಿದೆ ಆದ್ರೆ ದೊಡ್ಡ ಹೊಡೆತ ಬೀಳುತ್ತೆ. ಬೇರೆ ಮಾರ್ಗಗಳಲ್ಲಿ ಸಂಚಾರ ಅಂದ್ರೆ ಆರ್ಥಿಕ ಹೊರೆ ಬೀಳುತ್ತೆ ಅನ್ನುವಂಥದ್ದು ಚೀನಾದ ವಾದ. ಸೊ ಹೀಗಾಗಿ ಅಮೆರಿಕಕ್ಕೆ ಅವರು ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಅಮೆರಿಕ ಇಸ್ರೇಲ್ ನಡುವೆ 2ನೇ ಸುತ್ತಿನ ಚರ್ಚೆ ನಡೆಯುತ್ತಾ ಅಂತ. ಅಮೆರಿಕ ಮತ್ತು ಇಸ್ರೇಲ್ ನಡುವೆ 2ನೇ ಸುತ್ತಿನ ಚರ್ಚೆ ಆಗುತ್ತಾ? ಶೀಘ್ರವೇ 2ನೇ ಸುತ್ತಿನ ಶಾಂತಿ ಸಭೆ ನಡೆಯುವಂತ ಸಾಧ್ಯತೆ ಇದೆ. ಇರಾನ್ನ ಕಡೆಯಿಂದ ಪ್ರಸ್ತಾವನೆ ಬಂದಿದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಅಮೆರಿಕ ಕೂಡ ಕೆಲವೊಂದು ಕಂಡೀಷನ್ಸ್ ಗಳನ್ನ ಹಾಕ್ತಾ ಇರುವಂಥದ್ದು. ಮೇನ್ ಆಗಿ ನ್ಯೂಕ್ಲಿಯರ್ ಅನ್ನ ಎನ್ರಿಚ್ ಮಾಡಬಾರ್ದು, ನ್ಯೂಕ್ಲಿಯರ್ ಯಾವುದೇ ಕಾರಣಕ್ಕೂ ಹೊಂದಬಾರದು ಅಂತ. ಯುರೇನಿಯಂ ಅನ್ನ ಏಪ್ರಿಲ್ 21ರ ಡೆಡ್ಲೈನ್ ಒಳಗಡೆ ಸಂಧಾನ ಮಾತುಕತೆ ಆಗುವಂತ ಸಾಧ್ಯತೆ ಇದೆ. 15 ದಿನಗಳ ಕಾಲ ಕದನ ವಿರಾಮ ಇದೆಯಲ್ಲ, ಅದು ಏಪ್ರಿಲ್ 21 ಲಾಸ್ಟ್. ಸೊ ಹೀಗಾಗಿ ಅಷ್ಟರೊಳಗೆ ಸಂಧಾನ ಮಾತುಕತೆ ಆಗುವಂತ ಸಾಧ್ಯತೆ. ಜೆನೆವಾ ಅಥವಾ ಇಸ್ತಾನ್ಬುಲ್ನಲ್ಲಿ ಚರ್ಚೆ ನಡೆಯುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕು ಚರ್ಚೆ ಆಗತ್ತಾ, ಸಂಧಾನ ಮಾತುಕತೆಗೆ ಎರಡೂ ದೇಶಗಳು ಯಾವ ರೀತಿಯ ಒಪ್ಕೊಳ್ತಾರೆ, ಅದು ಎಲ್ಲಿ ನಡೆಯುತ್ತೆ ಸಂಧಾನ ಮಾತುಕತೆ, ಯಾರ ನೇತೃತ್ವದಲ್ಲಿ ಆ ಸಂಧಾನ ಮಾತುಕತೆ ನಡೆಯುತ್ತೆ ಅನ್ನುವಂಥ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಒಂದ್ ಕಡೆ ಇರಾನ್ ಪ್ರಸ್ತಾವನೆ ಸಲ್ಲಿಸಿದೆ ಅಂತ ಟ್ರಂಪ್ ಹೇಳ್ತಾ ಇರುವಂಥದ್ದು. ಟ್ರಂಪ್ ಮಾತನ್ನು ನಂಬಕ್ಕಾದ್ರೂ ಆಗತ್ತಾ? ಯಾಕಂದ್ರೆ ಹುಚ್ಚು ಹೇಳಿಕೆ. ಅತಿ ದೊಡ್ಡ ದೇಶದ ದೊಡ್ಡಣ್ಣ ಅಂತ ಕರೆಸ್ಕೊಳ್ತಾ ಇದ್ದಂಥ ಒಂದು ದೇಶದ
ಅಧ್ಯಕ್ಷ ನಡ್ಕೊಳ್ತಾ ಇರುವಂಥ ರೀತಿ ಇದೆಯಲ್ಲ, ನಿಜಕ್ಕೂ ಅದಕ್ಕೆ ಕೆಲವ್ರು ಹೇಳ್ತಾರೆ ಹೇಸಿಗೆ ಅನ್ಸುತ್ತೆ. ಆ ಯಪ್ಪ ನಡ್ಕೊಳ್ತಾ ಇರುವಂಥ ರೀತಿ ಹುಚ್ಚುತನ ಅಂತ ಹೇಳ್ತಾರೆ, ಬಂಡತನ ಅಂತ ಹೇಳ್ತಾರೆ. ಆ ರೀತಿಯಾಗಿ ಟ್ರಂಪ್ ನಡ್ಕೊಳ್ತಾ ಇರುವಂಥದ್ದು ಅಂತ ಚರ್ಚೆಗಳು ಆಗ್ತಾ ಇರುವಂಥದ್ದು. ಈಗ ಇರಾನ್ ಪ್ರಸ್ತಾವನೆ ನಿಜಕ್ಕೂ ಸಲ್ಲಿಸಿದೆಯಾ? ಅಮೆರಿಕ ಕೂಡ ಕೆಲವೊಂದು ಕಂಡೀಷನ್ಸ್ಗಳನ್ನು ಹಾಕಿದೆಯಲ್ಲ, ಅದೆರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಎಲ್ಲಿ ನಡೆಯುತ್ತೆ? ಈ ಕೊಲ್ಲಿ ಯುದ್ಧ ಅನ್ನುವಂಥದ್ದು ಬರೀ ಗ್ಯಾಸ್ ಟ್ರಬಲ್ಲು, ತೈಲದ ಟ್ರಬಲ್ಲು ಮಾತ್ರ ಅಲ್ಲ, ಅದು ನಾನಾ ರೀತಿಯಾದಂಥ ಎಫೆಕ್ಟು, ಚೈನ್ ಲಿಂಕು, ಎಲ್ಲ ಕ್ಷೇತ್ರಗಳಿಗೂ ಹೊಡ್ತಾ ಅನ್ನುವಂಥದ್ದು ಸಾಕಷ್ಟು ಬಾರಿ ಹೇಳ್ತಾ ಇದ್ವಿ. ಹಾಗೆ ರೈತರಿಗೂ ಕೂಡ ಸಂಕಷ್ಟ. ರೈತರ ಬೆಳೆಗಳು ರಫ್ತಾಗ್ತಾ ಇಲ್ಲ, ಭಾರಿ ನಷ್ಟ. ಬೆಳೆಗಳು ರಫ್ತಾಗ್ತಾ ಇಲ್ಲ, ಅದರ ಜೊತೆಗೆ ಇರುವಂಥ ಬೆಳೆಗಳನ್ನು ಮಾರಲಿಕ್ಕೂ ಆಗ್ತಾ ಇಲ್ಲ. ಯಾಕೆಂದರೆ ಎಷ್ಟೋ ಹೋಟೆಲ್ಗಳು ಬಂದಾಗಿರುವಂಥ ಹಿನ್ನೆಲೆಯಲ್ಲಿ ಆ ತರಕಾರಿಯನ್ನು ಕೊಳ್ಳುವಂಥವರೇ ಇಲ್ಲ, ಹಂಗಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ತರಕಾರಿ ಬೆಳೆದಂಥ ರೈತರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನೂರಾರು ಹೆಕ್ಟೇರ್ ಆಲೂಗಡ್ಡೆ ಬೆಳೆದಂಥ ರೈತರಿಗೆ ನಷ್ಟ, ರಾಶಿ ರಾಶಿ ಫಸಲು, ಆದರೆ ಬೆಲೆ ಸಿಗದೆ ಪರದಾಟವನ್ನು ಮಾಡ್ತಾ ಇದ್ದಾರೆ ರೈತರು. ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡಿಗೆ ಹೆಚ್ಚು ರಫ್ತಾಗ್ತಾ ಇತ್ತು, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡಿಗೆ. ಆದರೆ ಅಲ್ಲಿ ಹೋಟೆಲ್ಗಳು ಬಂದಾಗಿರೋದ್ರಿಂದ ಮಾರುಕಟ್ಟೆ ಇಲ್ಲ, ಸರಕು ಸಾಗಾಟ ವೆಚ್ಚ ಹೆಚ್ಚಳ ಬೇರೆ ಆಗಿದೆ. ಬೆಳೆಯನ್ನ ಕೇಳೋರೇ ಇಲ್ಲ. ಲಕ್ಷ ಲಕ್ಷ ಬಂಡವಾಳ ಹಾಕಿದಂಥ ರೈತರಿಗೆ ಭಾರಿ ನಷ್ಟ ಇದೆ. ಮತ್ತೊಂದು ಕಡೆ ಕೋಲ್ಡ್ ಸ್ಟೋರೇಜ್ ಸಿಗದೆ ಸಂಕಷ್ಟ. ಕೋಲ್ಡ್ ಸ್ಟೋರೇಜ್ನಲ್ಲಿ ಎಲ್ಲರೂ ಕೂಡ ಇಡಕ್ಕೆ ಹೋದರೆ ಆಗಬೇಕಲ್ಲ, ಅದಕ್ಕೆ ಇಂತಿಷ್ಟೇ ಲೋಡ್ ಅಷ್ಟೇ ಆಗೋದು, ಇಂತಿಷ್ಟು ಮಾತ್ರ ನಾವು ಸ್ಟೋರೇಜ್ ಮಾಡಲಿಕ್ಕೆ ಆಗುತ್ತೆ ಅಂತ. ಸೊ ಹೀಗಾಗಿ ಎಲ್ಲರೂ ಅಲ್ಲೇ ತಗೊಂಡೋಗಿ ಕೋಲ್ಡ್ ಸ್ಟೋರೇಜ್ ಗಿಡಕ್ಕೆ ಹೋದರೆ ಅದು ಕೂಡ ಆಗ್ತಾ ಇಲ್ಲ. ಸೊ ಸಹಜವಾಗಿ ಕೊಳ್ತೋಗ್ತಾ ಇದ್ದಾವೆ ಬೆಳೆಗಳು, ಹಾಳಾಗೋಗ್ತಾ ಇದ್ದಾವೆ, ರೈತರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹೇಳೋರು ಯಾರು, ಕೇಳೋರು ಯಾರು? ಕೇಂದ್ರ ಸರ್ಕಾರನೂ ಇಲ್ಲ, ರಾಜ್ಯ ಸರ್ಕಾರನೂ ಇಲ್ಲ. ಅವ್ರ ಪಾಡಿಗೆ ಅವರೆಲ್ಲ ಎಲೆಕ್ಷನಲ್ಲಿ ಬ್ಯುಸಿಯಾಗಿ ಮತವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಭರವಸೆಗಳ ಮೇಲೆ ಭರವಸೆಯನ್ನು ಕೊಟ್ಟು ಯಾಮಾರಿಸ್ತಾನೇ ಇದ್ದಾರೆ ಜನರನ್ನು. ಇವಾಗ ಒಳ್ಳೆ ಬೆಳೆ ಏನೋ ಆಗಿದೆ, ಆದರೆ ರೇಟ್ಗಳಿಲ್ಲ. ಬರೀ 450-500 ರೂಪಾಯಿ ಒಂದು ತುಂಡ ತಗೊತಾ ಇದ್ದಾರೆ. ಅದರಿಂದ ತುಂಬ ಲಾಸ್ ಆಗ್ತೈತೆ. ಖರ್ಚೆ 1 kg 10 ರೂಪಾಯಿ ಬರುತ್ತೆ ನಮಗೆ ಬೆಳೆಯೋದಕ್ಕೆ. ಒಂದು ತುಂಡ ಅಂದರೆ 50 kg ಮೂಟೆ, 52 kg ಮೂಟೆನ 450-500 ತಗೊತಾ ಇದ್ದಾರೆ. ಈ ಟೈಮಲ್ಲಿ ಆಲೂಗಡ್ಡೆಗೆ ರೇಟ್ ಬರುತ್ತೆ ಅಂತ ಹೇಳಿ ಬೆಳೆದ್ವಿ, ಆದರೆ ಈ ವರ್ಷ ಆಲೂಗಡ್ಡೆ ಕೂಡ ರೇಟ್ ಇಲ್ದಿರ ಆಗಿದೆ. ಮೇಯ್ನು ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ, ಯುದ್ಧದಿಂದ ಜಾಸ್ತಿ ಎಕ್ಸ್ಪೋರ್ಟ್ ನಿಲ್ತೋಗಿದೆ, ಅದರಿಂದನೂ ಒಂದು ಕಾರಣ. ಪ್ಲಸ್ ಹೋಟೆಲ್ ಬಿಸ್ನೆಸ್ ಇಲ್ಲ, ಮದುವೆ ಇವು ಯಾವುದು ಒಳ್ಳೆ ಈವೆಂಟ್ಸು ಕಾರ್ಯಕ್ರಮಗಳು ನಡೀತಾ ಇಲ್ಲ, ಅದರಿಂದನೂ ಎಫೆಕ್ಟ್ ಆಗ್ತಾ ಇದೆ. ರೈತರು ಕಷ್ಟ ಬಿದ್ದಾರೆ ಸರ್. ಎಲ್ಲ ಕಡೆ ಬೆಳೆ ಚೆನ್ನಾಗಾಗಿದೆ, ಎಲ್ಲ ತುಂಬ್ಕೊಂಡು ಬಂದಿದ್ದಾರೆ ಅಂತ ನಮ್ದು ಇರೋದು 2 ಲಕ್ಷ ಲೋಡ್ ಕೆಪಾಸಿಟಿ ಇರೋದು. ಹೆಚ್ಚು ಲೋಡು ನಾವು ತುಂಬ್ಸೋಕ್ಕಾಗ್ತಾ ಇಲ್ಲ. ಇವಾಗ 1,10,000 ನಮ್ಮಲ್ಲಿ ಲೋಡ್ ಆಗಿದೆ. ಒಳಗಡೆ ಹಾಕಿರೋ ಗಡ್ಡೆಗಳು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಅಂತಂದರೆ ನಾನು ಕ್ಲೋಸ್ ಮಾಡಬೇಕು. ನಾವು ಇನ್ನೇನು ತುಂಬಕ್ಕೂ ಆಗಲ್ಲ, ಡೋರು ಓಪನ್ ಮಾಡೋಕ್ಕಾಗಲ್ಲ. ಆ ಥರ ಮಾಡಿದ್ರೆ 15ರಿಂದ 20 ದಿವಸದಲ್ಲಿ ನಮಗೇನು 8-9 ಡಿಗ್ರಿಗೆ ಬರಬೇಕಾಗಿದೆಯಲ್ಲ ಆ ಟೆಂಪ್ರೇಚರ್ ಬರುತ್ತೆ. ಇರೋ ಗಡ್ಡೆ ನಾನು ಕಾಪಾಡ್ಕೋಬೇಕು. ಅದು ನನಗೆ ಪ್ರಾಫಿಟ್ ಬರುತ್ತೋ ಲಾಸ್ ಆಗೋದು ಸೆಕೆಂಡ್ರಿ ಕ್ವಶನ್ನು. ರೈತರು ತುಂಬಿಸಿ ಒಳಗಡೆ ಇಟ್ಟಿರೋ ಗಡ್ಡೆನ ನಾನು ಕಾಪಾಡಿ ಅವ್ರು ವಾಪಸ್ ಕೊಡಬೇಕು, ಸಾಧ್ಯನೇ ಇಲ್ಲ ಅದನ್ನು ತುಂಬಿಸೋದಕ್ಕೆ ನಾವು. ಅದಕ್ಕೋಸ್ಕರ ನಾವು ಸ್ಟಾಪ್ ಮಾಡಿ 10ನೇ ತಾರೀಕೆ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಂದ ಎಷ್ಟು ಬಂದಿದೆಯೋ ಅಷ್ಟು ಮಾತ್ರ ಒಳಗಡೆ ಹಾಕ್ಕೊಳ್ತಾ ಇದ್ದೀವಿ. ರೈತರು ಬೆಳೆದಿದ್ದಾರೆ ಅಂತಂದರೆ ಇಲ್ಲ, ಸರ್ಕಾರ ಅವ್ರಿಗೆ ರೇಟ್ ಕೊಟ್ಟು ಅವ್ರ ವ್ಯಾಪಾರಸ್ಥರಿಗೋ ಅಥವಾ ಇನ್ನೇನೋ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಕೋಲಾರದಲ್ಲಿ ತರಕಾರಿ ಬೆಲೆ ಕುಸಿತ, ಲಾಭದ ನಿರೀಕ್ಷೆಯಲ್ಲಿದ್ದಂಥ ರೈತರು ಕಂಗಾಲಾಗಿದ್ದಾರೆ. APMCಯಲ್ಲಿ ಸೇಲ್ ಆಗ್ತಾ ಇಲ್ಲ ಮೆಣಸಿನಕಾಯಿ. APMC ಮಾರ್ಕೆಟಿಗೆ ತಗೊಂಡೋದ್ರೆ ಮೆಣಸಿನಕಾಯಿ ಸೇಲ್ ಆಗ್ತಾ ಇಲ್ಲ. ತಿಪ್ಪಿಗೆ ಸುರಿದಿದ್ದಾರೆ ರೈತರು. ಕ್ಯಾರೆಟು, ಎಲೆಕೋಸು, ಮೂಲಂಗಿ ಕೇಳೋರೇ ಇಲ್ಲ ಅಂಥ ಪರಿಸ್ಥಿತಿ. ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ, ಗ್ಯಾಸ್ ಇಲ್ಲ, ಹೋಟೆಲ್ಲೇ ಬಂದಾಗಿರುವಂಥ ಹಿನ್ನೆಲೆಯಲ್ಲಿ ಖರೀದಿ ಮಾಡಿ ಏನು ಮಾಡ್ತಾರೆ ಪಾಪ ಅವರಾಗ. ಬಹುತೇಕ ಹೋಟೆಲ್ಗಳು ಬಂದಾಗಿದ್ದಾವೆ. ಬೇರೆ ರಾಜ್ಯಗಳಿಗೂ ಕೂಡ ರಫ್ತಾಗ್ತಾ ಇಲ್ಲ ತರಕಾರಿ, ಸಾಗಣೆ ವೆಚ್ಚವೂ ಕೂಡ ಸಿಗ್ತಾ ಇಲ್ಲ. ರೈತನಿಗೆ ಸಂಕಷ್ಟ, ತಿಪ್ಪೆಗೆ ಸುರಿದು ಹೋಗ್ತಾ ಇದ್ದಾರೆ ಅನ್ನದಾತರು. ಬೇರೆ ಆಪ್ಷನ್ನೇ ಇಲ್ಲ, ಕೊಳ್ತೋಗುತ್ತಲ್ಲ. APMCಯಲ್ಲೂ ಇಟ್ಕೊಳ್ಳಲ್ಲ, ಸ್ಟೋರೇಜು ಇಲ್ಲ. ಕೆಲವೊಂದು ತರಕಾರಿ, ಎಲ್ಲ ತರಕಾರಿನೂ ಕೂಡ ಸ್ಟೋರೇಜ್ನಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಸೊ ಏನು ಮಾಡ್ಲಿಕ್ಕೆ ಆಗ್ದಲೆ ತಿಪ್ಪೆಗೆ ಸುರಿದು ಹೋಗ್ತಾ ಇದ್ದಾರೆ. ಪ್ರತಿದಿನ 5,540 ಕ್ವಿಂಟಾಲ್ ತೂಕದಷ್ಟು ತರಕಾರಿ ಕೋಲಾರ APMC ಮಾರುಕಟ್ಟೆಗೆ ಬರುತ್ತೆ. ಆದರೆ ಅದರಲ್ಲಿ ಅರ್ಧಕ್ಕರ್ಧ ಭಾಗ ವೇಸ್ಟ್ ಆಗಿ ಹೋಗ್ತಾ ಇದೆ, ಸೇಲ್ ಆಗ್ತಾ ಇಲ್ಲ, ಕೊಂಡ್ಕೊಳ್ಳೋರಿಲ್ಲ, ರಫ್ತಾಗ್ತಾ ಇಲ್ಲ. ಸಾರಿಗೆ ವೆಚ್ಚ ಬೇರೆ ಜಾಸ್ತಿ. ತಿಂಗಳಿಂದ ರೇಟ್ ಇರಲಿಲ್ಲ. ಈಗೆಲ್ಲ 10 ರೂಪಾಯಿ 12 ರೂಪಾಯಿ ಒಳಗೆ 8 ರೂಪಾಯಿ ಹೋಗ್ತು. 5-6 ರೂಪಾಯಿಂದನೂ ಸುಮಾರು ರೈತರು ನಷ್ಟ. ಅದೇ ಗ್ಯಾಸ್ ಸಮಸ್ಯೆ ಅಂತ ಹೇಳ್ತಾರೆ, ನಮ್ಗೇನು ಗೊತ್ತು, ಹೇಳ್ತಾವ್ರೆ ಇಲ್ಲ ಹಿಂಗೆ ಮಾಡಿಬಿಟ್ರು. ತಿಂಗಳಿಂದ ಹೋಯ್ತಲ್ಲ, ಬಂದಿರೋದು. ಮೊನ್ನೆ ಬಂದಿತ್ತು 10 ರೂಪಾಯಿ 12 ರೂಪಾಯಿ.
ಏನು ಲಾಭನೋ ಎಲ್ಲಿ ಹಿಂಗಾಗ್ಬಿಟ್ರೆ ಲಾಭ ಏನು ಬರ್ತದೆ ಸರ್? ನಾವು 1 ಎಕರೆ ಹಾಕಿದ್ವಿ, ನಮ್ಮದು ಮೊದಲಿಂದನೂ 3-4 ತಿಂಗಳಿಂದ ಕಿಲ್ಕತ್ತೆ, ಏನೋ ಪರವಾಗಿಲ್ಲ. ಈ ತಿಂಗಳಿಂದ ಈಚೆ ಅಧ್ವಾನ ಆಗಿದೆ. ಕಾಯಿ ಅಂತ ಹಾಕಿದ್ವಿ, ಕುಂಬಳಕಾಯಿ ಹಾಕಿದ್ರಿ, ಸಿಹಿ ಕುಂಬಳಕಾಯಿ. ಏನು ಎಲ್ಲ ರೈತರು ಲಾಸ್, ಈಗ ತುಂಬ ಲಾಸಲ್ಲಿದೆ. ಈಗ ಗ್ಯಾಸ್ ಬೆಲೆಯಿಂದ ಈಗ ಹೋಟ್ಲು ಯಾರು ಕೊಡ್ತಾ ಇಲ್ಲ, ಅದರಿಂದ ತುಂಬ ಕಡಿಮೆ ಇದೆ ಸರ್. ಈಗ ರೈತರಿಗಂತೂ ತುಂಬ ಲಾಸ್. ಈಗ ಈ ರೇಟ್ ಇಲ್ಲ, ಕೇಳೋರೆ ಇಲ್ಲಲ್ಲ. ಬೆಳೆದು ಮೆಸ್ ಹಾಕಿ ಎಲ್ಲ ಬೆಳೀತಾರೆ, ಲಕ್ಷಾಂತರ ರೂಪಾಯಿ ಖರ್ಚು. ಈ ಬೇಸಿಗೆನಲ್ಲಿ ನೀರಿಲ್ಲ, ಇಂಥ ಕಾಲದಲ್ಲಿ ತೊಂದರೆ ಇದೆ. ಈಗ ಅಂದರೆ ಯೋಚನೆ ಮಾಡಿ, ರೈತರಂತೂ ತುಂಬ ಲಾಸಲ್ಲಿದ್ದಾರೆ. ಏನಂದರೆ ಗ್ಯಾಸ್ ಪ್ರಾಬ್ಲಮ್ ಅಂದರೆ ಒಂದು ಟೈಮ್ ಆಗಿದೆ, ಬಜ್ಜಿಗಳಿಗಾಗಿದೆ. ಮಿಕ್ಕಿದ ಐಟಮ್ಗಳೆಲ್ಲ ಹೋಗ್ತಾ ಇದೆ ಸೇಮ್ ರೇಟ್ಗಳೇ, 10, 12, 15 ಕೆಜಿಗಳು ಹೋಗ್ತಾ ಇದೆ ಅಷ್ಟೇ. ಇನ್ನು ಮಿಕ್ಕಿದೇನಿಲ್ಲ, ಸೇಮ್ ಮೊದಲು ಹೆಂಗಿತ್ತು ಅದೇ ರೇಟ್ಗೆ ಹೋಗ್ತಾ ಇದೆ. ಇಲ್ಲಿ ಡಿಮ್ಯಾಂಡ್ ಇದೆ, ಡಿಮ್ಯಾಂಡ್ ಇದೆ. ಬಿಸಿಲು ಮೇನು, ಬಿಸಿ ಹೆವಿ ಟೆಂಪ್ರೇಚರು 35-40 ಕೊಲ್ಟಾಗಿದೆ ಕೋಲಾರಲ್ಲಿ. ಆ ಪ್ರಾಬ್ಲಮ್ನಿಂದ ಬೀನ್ಸು ಬೆಳೆಯೋಕ್ಕಾಗ್ತಾಯಿಲ್ಲ, ಮೇನು ಚಿಲ್ಲಿ ಬೆಳೆಯೋಕ್ಕಾಗ್ತಾಯಿಲ್ಲ. ಇನ್ನು ಮಿಕ್ಕಿದ್ದು ಕ್ಯಾಪ್ಸಿಕಮ್ಮು, ಬಜ್ಜಿ ಸೇಮ್ ಬೆಳೀತಾಯಿದ್ರೆ, ಬಜ್ಜಿಗಳೇನಂದರೆ ಎಣ್ಣೆಲಿ ಹಾಕ್ಬೇಕಾದ್ರೆ ಗ್ಯಾಸ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಒಪ್ಪಿಗೆ ಹೋಟ್ಲಲ್ಲಿ ಸ್ವಲ್ಪ ಆಗ್ತಾಯಿಲ್ಲ.